ಹಿಂದೂ ಸಂಘಟನೆಯ ಕಾರ್ಯಕರ್ತ ನಾಗೇಶ ಮತ್ತು ಆಟೋ ಸಮೀರ್ ಗ್ಯಾಂಗ್ನ 8 ಜನರನ್ನ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಶಿವಮೊಗ್ಗದ ಹೊರವಲಯದ ತರಳಬಾಳು ಬಡಾವಣೆಯಲ್ಲಿರುವ ನಾಗೇಶ್ ಮತ್ತು ಆಟೋ ಸಮೀರ್ ಗ್ಯಾಂಗ್ ತಲವಾರ್ ಝಳಪಿಸಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾಗುವ ರೀತಿಯಲ್ಲಿ ಸಂಚಾರ ನಡೆಸಿದ್ರು ಎಂಬ ಆರೋಪದಡಿ ಬಂಧಿಸಿದ್ದಾರೆ. ಸುನೀಲ್, ಲೋಕಿ, ಸಮೀರ್, ಸಲಗಾ ಮ್ಯಾನ್ ಸೇರಿ 8 ಜನರನ್ನ ಬಂಧಿಸಲಾಗಿದೆ. ಎರಡೂ ಗ್ಯಾಂಗ್ಗಳ ನಡುವೆ ನಡೆದಂತಹ ಕಿರಿಕ್ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ವಿಜಯಪುರದಲ್ಲಿ ನಡೆದಿದ್ದ ವೈದ್ಯ ಬಳಿ ಇದ್ದಂತಹ 13 ಲಕ್ಷ ಮೌಲ್ಯದ ಚಿನ್ನ ದರೋಡೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ವಂತ ಸೋದರ ಅಳಿಯನೇ ಅತ್ತೆಯ ಚಿನ್ನಾಭರಣವನ್ನ ದರೋಡೆ ಮಾಡಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 20 ವರ್ಷಗಳಿಂದ ಸೋದರತ್ತೆ ಮನೆಯಲ್ಲಿದ್ದ ಅಳಿಯನಿಂದಲೇ ವಂಚನೆ ಆಗಿದೆ. ಗೆಳೆಯನ ಜೊತೆಗೆ ಸೇರಿ ಸೋದರಳಿಯನೇ ದರೋಡೆ ಪ್ಲಾನ್ ಮಾಡಿದ್ದ. ಅತ್ತೆಯನ್ನ ಬೈಕ್ ಮೇಲೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡಕ್ಕೆ ಕರೆದೊಯ್ದು ವಾಪಸ್ ಬರುವಾಗ ದಾರಿ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ. ತರೋಕೆ ಹೋಗ್ತೀನಿ ಅಂತ ಅಳಿಯ ನಾಟಕವಾಡಿದ್ದಾನೆ. ಈ ವೇಳೆ ಅತ್ತೆ ಕಣ್ಣಲ್ಲಿ ಕಾರದ ಪುಡಿ ಎರಚಿ 130 ಗ್ರಾಂ ಚಿನ್ನ ದರೋಡೆ ಮಾಡಲಾಗಿತ್ತು. ವೃದ್ಧೆಯ ಸೋದರಳಿಯ ನಿಂಗಪ್ಪನ ಕಾಲ್ ಡೀಟೇಲ್ಸ್ ಜಾಲಾಡಿದಾಗ ಪೊಲೀಸರಿಗೆ ಸಂಶಯ ಬಂದಿದೆ. ದರೋಡೆ ನಡೆಯೋ ವೇಳೆ ಗೆಳೆಯ ಪರಶುರಾಮ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ. ಇಬ್ಬರ ವಿಚಾರಣೆ ನಡೆಸಿದಾಗ ದರೋಡೆ ಪ್ರಕರಣ ಬಯಲಿಗೆ ಬಂದಿದೆ. ಸದ್ಯ ವೃದ್ಧೆಗೆ ಬಂಗಾರವನ್ನ ವಾಪಸ್ ಮಾಡಲಾಗಿದೆ. ಪ್ರವಾಹ ಬಂದಾಗ ಭೀಮಾ ನದಿಗೆ ಏಕಾಏಕಿ ನೀರು ಬಿಟ್ಟು ನದಿ ಪಾತ್ರದ ಜನತೆಗೆ ಸಂಕಷ್ಟ ಸೃಷ್ಟಿಸುವ ಮಹಾರಾಷ್ಟ್ರ ಬೇಸಿಗೆಯಲ್ಲೂ ನೀರು ಹರಿಸಬೇಕು ಅಂತ ಆಗ್ರಹಿಸಲಾಗಿದೆ. ಬಚಾವತ್ ತೀರ್ಪಿನ ಪ್ರಕಾರ ಮಹಾರಾಷ್ಟ್ರ 95 ಟಿಎಂಸಿ ನೀರು, ಕರ್ನಾಟಕ 15 ಟಿಎಂಸಿ ನೀರು ಬಳಸಿಕೊಳ್ಳಬೇಕಿದೆ. ಪ್ರವಾಹ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಹರಿದು ಬಂದು ಸಂಕಷ್ಟ ತರೋದು ಬಿಟ್ರೆ ನಂತರ ಒಂದೇ ಒಂದು ಹನಿ ನೀರು ಸಹ ಮಹಾರಾಷ್ಟ್ರ ಬಿಟ್ಟಿಲ್ಲ. 15 ಟಿಎಂಸಿ ಬೇಡ, ಕನಿಷ್ಠ 1 ಟಿಎಂಸಿ ನೀರಾದರೂ ಬಿಟ್ರೆ ಭೀಮಾ ತೀರದ ಜನತೆಗೆ ಕುಡಿಯಲು ನೀರಾದರೂ ದೊರೆಯುತ್ತೆ. ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರ ತೋರುವ ಆಸಕ್ತಿ ಭೀಮಾ ನದಿ ವಿಚಾರದಲ್ಲಿ ತೋರೋದಿಲ್ಲ ಅಂತ ಜನರು ಆಗ್ರಹಿಸಿದ್ದಾರೆ. ಗುತ್ತಿಗೆ ತೆಗೆದುಕೊಂಡು ಕೆಲಸ ಮಾಡದೇ ಇದ್ದ ಗುತ್ತಿಗೆದಾರನಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಕಂಠೀರವ ಸ್ಟೇಡಿಯಂ ಹತ್ತಿರ ರಾಜಕಾಲುವೆಯ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಮಾಡದ ಗುತ್ತಿಗೆದಾರ ವಿ ವಾಸುಗೆ ಬಿಬಿಎಂಪಿ ಎಂಜಿನಿಯರ್ 50,000 ದಂಡ ವಿಧಿಸಿದ್ದಾರೆ. ಒಪ್ಪಂದದಂತೆ ನಿರ್ವಹಣೆ ಮಾಡಿರೋದಿಲ್ಲ, ಆದ್ದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗ್ತಾ ಇದೆ. ಗುತ್ತಿಗೆ ಕರಾರಿನಂತೆ ಮೊದಲ ಕಂತಾಗಿ 50,000 ದಂಡ ಹಾಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.